ಹಾಯ್! ಎಷ್ಟು ಗ್ರಾಮ್ ಬಂಗಾರ ತಗೊಂಡ್ರಿ? ಬಂಗಾರ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಹಾಗಂತ ಬಂಗಾರ ತಗೊಳ್ಳೋದೇನು ಬಿಟ್ಟಿಲ್ಲ ಅಲ್ಲ? 10 ಗ್ರಾಮ್? 50 ಗ್ರಾಮ್? ಸೂಪರ್! ಮತ್ತೆ ಇನ್ನೇನು ತಗೊಂಡ್ರಿ? ಕಾಸ್ಟ್ಲಿ ಸೀರೆ, ಮನೆಗೆ ಬೇಕಾಗೋ ಕಾಸ್ಟ್ಲಿ ಐಟಮ್ ಇದೆಲ್ಲ ತಗೊಂಡ್ಬಿಟ್ರೆ ನಮ್ಮ ಫ್ಯಾಮಿಲಿ ಫುಲ್‌ಫಿಲ್. ನಮ್ಮ ಫ್ಯಾಮಿಲಿಗೆ ಬೇಕಾಗಿದ್ದೆಲ್ಲ ತಗೊಂಡಿದ್ದೀವಿ ಅಂತ. ತಪ್ಪು. ಒಬ್ಬ ಗೃಹಿಣಿಯಾಗಿ ಫ್ಯಾಮಿಲಿಗೆ ಬೇಕಾಗಿರುವಂಥ ವಿಚಾರಗಳನ್ನ ತುಂಬ ಇಂಪಾರ್ಟೆಂಟಾಗಿ ಯೋಚನೆ ಮಾಡಬೇಕಾಗಿರೋದು ಎಲ್ಲಿ ಗೊತ್ತಾ? ನಮ್ಮ ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದೆಯಾ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ರೋಗ ಅನ್ನೋದು ಹೇಳಿ ಕೇಳಿ ಬರಲ್ಲ. ಸಡನ್ನಾಗೆ ಫ್ಯಾಮಿಲಿಲಿ ಯಾರೋ ಒಬ್ಬರು ಹಾಸ್ಪಿಟಲೈಸ್ ಆಗ್ತಾರೆ. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಸರಾಸರಿ ಒಂದು ಚಿಕ್ಕ ಪುಟ್ಟ ಹಾಸ್ಪಿಟಲ್ ಅಡ್ಮಿಷನ್ ಅಂದರೂ ಕೂಡ ₹1,00,000 ತನಕ ಬಿಲ್ ಆಗತ್ತೆ. ನಮ್ಮ ಗ್ರಾಚಾರಕ್ಕೆ ಇನ್ನೊಂದು ದೊಡ್ಡದಾಗೆ ಆಗಿ ಒಂದು ₹10,00,000, ₹50,00,000 ಬಿಲ್ ಆಯಿತು. ಅವಾಗ ಏನು ಮಾಡೋಣ? ಕುಡಿಕಿದ್ದೀವಲ್ಲ ಬಂಗಾರನ, ಅದು ಮಾರ್ಬಿಡೋಣ? ಇನ್ನೇನು ಮಾಡೋಕ್ಕಾಗತ್ತೆ? ಕೂಡಿಕ್ಕಿದ ಬಂಗಾರ ಮಾರಿದ್ರು ಕೂಡ 50,00,000 ತರೋಕ್ಕಾಗತ್ತಾ? ಇಲ್ಲ. ಸಾಲ ಮಾಡೋಣ ಅವ್ರ ಹತ್ರ ಇವ್ರ ಹತ್ರ. ಅದಾದಮೇಲೆ ಆ ಸಾಲ ತೀರ್ಸೋಕ್ಕೆ ಇನ್ನಷ್ಟು ವರ್ಷಗಳು ದುಡಿಯೋಣ. ಈ ತಪ್ಪು ನಾವು ಮಾಡ್ತಾನೆ ಇರ್ತೀವಲ್ವಾ? ಇಲ್ಲ ಅವರು ಇವರು ಮಾಡಿರೋದು ನೋಡಿರ್ತೀವಲ್ವಾ? ಆದರೆ ಎಚ್ಚೆತ್ತುಕೊಂಡಿರಲ್ಲ. ಸೊ ಪ್ಲೀಸ್ ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಈಗಲೇ ನಿಮ್ಮ ಫ್ಯಾಮಿಲಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ಮಾಡಿಸ್ಕೊಳ್ಳಿ. ಕೋವಿಡ್ ಪಾಠ ಕಲಿಸಿದೆ ಅಲ್ವಾ? ಕಲ್ತಿಲ್ಲ ಅಷ್ಟೇ ನಾವು. ಹಾಗಿದ್ರೆ ದಯವಿಟ್ಟು ನಿಮಗೆ ಫ್ಯಾಮಿಲಿ, ಮಕ್ಕಳು, ದೊಡ್ಡವರು ಎಲ್ಲರೂ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಸಾಧ್ಯವಾಗುವಂಥ ಯಾವುದೇ ಒಂದು ಸಿಂಪಲ್ ಪಾಲಿಸಿ ಮಾಡಿಸ್ಕೊಳ್ಳಿ. ಬಟ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಬೇಕೇ ಬೇಕು. ನಾಳೆ ಮಾಡಿಸ್ಕೊಳ್ಳೋಣ, ನಾಡಿದ್ದು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಯಾವುದೂ ಹೇಳಿ ಕೇಳಿ ಬರಲ್ಲ. ದಯವಿಟ್ಟು ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೋಸ್ಕರ, ಮುಂದೆ ಯಾವುದೇ ಒಂದು ತೊಂದರೆ ಸಿಗಾಕ್ಸ್ಕೊಳ್ಳದೆ ಇರೋದಕ್ಕೋಸ್ಕರ ಒಂದು ಫ್ಯಾಮಿಲಿಗೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಭಾಳ ಮುಖ್ಯ.